SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ನಾಡಿನ ಸಮಸ್ತ ಕನ್ನಡಿಗರಿಗೆ, ನಮ್ಮ ಎಲ್ಲ ಬಂಧುಗಳಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಅದರಲ್ಲೂ ಬೆಂಗಳೂರು ನಗರದ ಎಲ್ಲ ಬಾಂಧವರಿಗೆ ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಭಾಳ ಖುಷಿ ಆಗ್ತಾಯಿದೆ. ಇವತ್ತು ನಮ್ಮ ಏನು ಕನ್ನಡ ಇಂಡಸ್ಟ್ರಿ ಇಷ್ಟು ಚೆನ್ನಾಗಿ ಬೆಳೀತಾ ಇದೆ, ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ. ಇವತ್ತು ಮತ್ತೊಮ್ಮೆ ಇಡೀ ದೇಶವೇ ಕರ್ನಾಟಕದತ್ತ ತಿರುಗಿ ನೋಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿದೆ. ಆ ದೃಷ್ಟಿಯಿಂದ ಭಾಳ ಖುಷಿ ಆಗ್ತಾಯಿದೆ ನನಗೆ. ಅದರಲ್ಲೂ ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಇವತ್ತು ನಮ್ಮ ಭಗೀರಥ ಸಿನಿಮಾ ಏನು 200 ದಿವಸ ಓಡಿತ್ತು, ಆ ಒಂದು ಕಾರಣಕ್ಕಾಗಿ ಈ ನಮ್ಮ ನರ್ತಕಿ ಮತ್ತು ಸ್ವಪ್ನ ಥಿಯೇಟ್ರಿನ ಮಾಲೀಕರು ಇವತ್ತು ನಮ್ಮ ಸಿನಿಮಾನ ಪ್ರದರ್ಶನ ಏರ್ಪಡಿಸಿದ್ರು, ಸಿನಿಮಾನ ಕೊಟ್ಟಿದ್ದರು ಇಲ್ಲಿ. ಹಾಗಾಗಿ ನಾನು ಪ್ರಥಮ ಬಾರಿಗೆ ನಮ್ಮ ನರ್ತಕಿ ಮತ್ತು ಸ್ವಪ್ನ ಥಿಯೇಟ್ರ್ ಮಾಲೀಕರಿಗೆ ನಾನು ಅಭಿನಂದನೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವರೇ ಈ ಸಿನಿಮಾ ಇಲ್ಲಿ 200 ಡೇಸ್ ಓಡಿದ್ದಕ್ಕೆ 200 ದಿವಸ ನಮ್ಮ ಒಂದು ಸಿನಿಮಾನ ಇಲ್ಲಿ ಪ್ರದರ್ಶನ ಕೊಟ್ಟಿದ್ದಾರೆ. ಎಲ್ಲ ವೀಕ್ಷಕರು ನೋಡಿದ್ದಾರೆ. ನಾನು ಕೂಡ ವೀಕ್ಷಕರ ಮಧ್ಯೆ ಕೂತ್ಕೊಂಡು ಸಿನಿಮಾ ನೋಡಿದೆ. ತುಂಬ ಜನ ಎಂಜಾಯ್ ಮಾಡ್ತಾಯಿದ್ರು ಸಿನಿಮಾನ. ಎಲ್ಲ ಮೆಚ್ಚಿ ವ್ಯಕ್ತಪಡಿಸ್ತಾ ಇದ್ದಾರೆ, ಸಂತೋಷ ವ್ಯಕ್ತಪಡಿಸ್ತಾ ಇದ್ದಾರೆ, ಪ್ರೋತ್ಸಾಹ ನೀಡ್ತಾ ಇದ್ದಾರೆ, ಆಶೀರ್ವಾದ ಮಾಡ್ತಾ ಇದ್ದಾರೆ. ನನಗೆ ಭಾಳ ಖುಷಿ ಆಗ್ತಾಯಿದೆ. ಭಗೀರಥ ಆ ಹೆಸರಿನಲ್ಲೇ ಇದೆ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕನ್ನಡ ಭಾಷೆ ಇವತ್ತು ರಾಜ್ಯೋತ್ಸವ, ಆದ್ದರಿಂದ ಈ ಮಾತು ಹೇಳ್ತಾ ಇದ್ದೀನಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನೂ ಕೂಡ ಅದು ಹೆಚ್ಚು ರೀತಿಯಲ್ಲಿ ಬೆಳಿಬೇಕಾಗತ್ತೆ. ಏಕೆಂದರೆ ಒಂದು ಕನ್ನಡ ಸಿನಿಮಾ ಭಾಳ ಒಂದು ಕನ್ನಡ ಇಂಡಸ್ಟ್ರಿ ಏನಿದೆ, ಸಿನಿಮಾ ಬಹಳ ಪ್ರಬಲವಾದಂಥ ಮಾಧ್ಯಮ. ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು, ಅಂಬರೀಷ್ ಅವರು, ವಿಷ್ಣುವರ್ಧನ್, ಶಂಕರ್ ನಾಗ್ ಅವರು ಎಲ್ಲರೂ ಕೂಡ ಈ ಕೇವಲ ನಟನೆ ಮಾಡೋದ್ರ ಮುಖಾಂತರ ಕನ್ನಡ ಭಾಷೆನ ಬೆಳೆಸಿ ಉಳಿಸಿ ಅವರು ಹೋಗಿದ್ದಾರೆ, ಶ್ರೀಮಂತಿಕೆ ಮಾಡಿದ್ದಾರೆ ಈ ಒಂದು ಕನ್ನಡ ಭಾಷೆನ. ಇನ್ನು ನಾವೇನಿದ್ರು ಅದನ್ನು ಉಳಿಸ್ಕೊಂಡು ಹೋಗೋದು ಕೆಲಸ ನಾವು ಮಾಡಬೇಕಾಗತ್ತೆ. ಅವ್ರು ಬೆಳೆದು ಬಿಟ್ಟಿದೆ ಕನ್ನಡ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಬೆಳೆಸಬೇಕಾಗಿದೆ. ಹಾಗಾಗಿ ಬೆಳೆಸಿ ಮತ್ತು ಉಳಿಸುವಂಥ ಕೆಲಸವನ್ನು ನಾವೆಲ್ಲ ಕಲಾವಿದರು ಕನ್ನಡದಲ್ಲಿ ಎಲ್ಲ ಮಾಡಬೇಕಾಗತ್ತೆ. ಇತ್ತೀಚೆಗೆ ದೇಶ ನೋಡುವಂಥ ಚಿತ್ರಗಳನ್ನು ನಮ್ಮ ಕನ್ನಡ ಇಂಡಸ್ಟ್ರಿ ಕೊಟ್ಟಿದೆ. ಅದರಲ್ಲೂ 200 ದಿವಸ ನಮ್ಮ ಸಿನಿಮಾನ ಓಡಿಸ್ಲಿಕ್ಕೆ ಪ್ರೇಕ್ಷಕರು ದೊಡ್ಡ ಮನಸ್ಸು ಮಾಡಿದರು. ಪ್ರದರ್ಶನವನ್ನು ನೋಡಿ ಅವರು ಮೆಚ್ಚಿ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಇಡೀ ಚಿತ್ರತಂಡ, ನಮ್ಮ ನಿರ್ದೇಶಕರು ಆದಿಯಾಗಿ ನಿರ್ಮಾಪಕರು ಮತ್ತು ಎಲ್ಲ ತಂತ್ರಜ್ಞರು ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ನಿರೀಕ್ಷೆಗಿಂತಲೂ ಮೀರಿ ಈ ಸಿನಿಮಾ ಯಶಸ್ವಿ ಕಂಡಿದೆ. ಹಾಗಾಗಿ ಇದೇ ರೀತಿ ಮುಂದಿನ ನನ್ನ ಚಿತ್ರ ದಿಗ್ದರ್ಶಕ ಜನವರಿ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಆ ಚಿತ್ರಕ್ಕೂ ಕೂಡ ಇದೇ ರೀತಿ ಭಗೀರಥ ಚಿತ್ರಕ್ಕೆ ನೀಡಿದಂಥ ಒಂದು ಬೆಂಬಲವನ್ನು ನೀಡಬೇಕು, ನಮಗೆ ಪ್ರೋತ್ಸಾಹ ನೀಡಬೇಕು ಅಂತೇಳಿ ನಾನು ಸಮಸ್ತ ಕರ್ನಾಟಕದ ಬಾಂಧವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ದಿಗ್ದರ್ಶಕ ಸಿನಿಮಾ ಅದು ಬಿಡುಗಡೆ ಆದಮೇಲೆ ಭಾಗ 2 ಭಗೀರಥ ಪ್ರಾರಂಭ ಮಾಡ್ತೀವಿ. ಅದ್ಭುತವಾಗಿದೆ. ಈಗೇನು ಒಂದು ಈ ಸಿನಿಮಾ ಏನು ಬಂದಿದೆ ಪಾರ್ಟ್ 1, ಇದಕ್ಕಿನ್ನೂ ಕೂಡ ಭಾಳ ಅದ್ಭುತವಾಗಿ ಕಥೆ ಎಲ್ಲ ಕೂಡ ಸಿದ್ಧವಾಗಿದೆ. ಕಲಾವಿದರು ಕೂಡ ಪ್ಯಾನ್ ಇಂಡಿಯಾ ಆ ಒಂದು ಆಸಕ್ತಿನಲ್ಲಿ ನಿರ್ಮಾಪಕರು ಮಾಡ್ತಾ ಇದ್ದಾರೆ. ಆಂಧ್ರ ಪ್ರದೇಶದಿಂದ 200ನೇ ದಿನ ಓಡ್ತಾ ಇದೆ. ಹೊರಗಡೆ ಅಲ್ಲಿ ಈವೆಂಟ್ಗಳಾದಾಗ ನಿಮ್ಮ ಚಿತ್ರದ ಬಗ್ಗೆ ಮಾತಾಡ್ತಾ ಇರ್ತಾರೆ ಸರ್. ಎಲ್ಲ ಕಡೆ ಮೆಚ್ಚಿ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಓದ್ ಕಡೆ ಎಲ್ಲ ವ್ಯಕ್ತಪಡಿಸ್ತಾ ಇದ್ದಾರೆ, ಅಲ್ಲಿ ಇಲ್ಲಿ ಅಂತಿಲ್ಲ. ಎಂಟೈರ್ ಕರ್ನಾಟಕದಲ್ಲಿ ನಾವು ಓದ್ ಕಡೆ ಎಲ್ಲ ಮೆಚ್ಚಿ ವ್ಯಕ್ತಪಡಿಸ್ತಾ ಇದ್ದಾರೆ, ನಮಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ, ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಅದು ಭಾಳ ಸಂತೋಷ ಆಗಿಬಿಟ್ಟಿದೆ ನನಗೆ. ಹಾಗಾಗಿ ನಮಗೆ ಸ್ಫೂರ್ತಿ ಈ ಒಂದು ಪಿಕ್ಚರ್ ಏನು ಈ ಒಂದು ಸಿನಿಮಾ ಮೂಡಿ ಬಂದಿದೆ ನಮ್ಮದು ಭಗೀರಥ, ಇಷ್ಟು ಜನ ಬೆಂಬಲ ವ್ಯಕ್ತಪಡಿಸಿರೋದಕ್ಕೆ ಭಾಳ ನಮಗೆ ಸ್ಫೂರ್ತಿಯಾಗಿದೆ. ಇನ್ನು ಮುಂದಿನ ಚಿತ್ರಗಳಲ್ಲಿ ಕೂಡ ಇನ್ನೂ ಭಾಳ ಗಂಭೀರವಾಗಿ ಎಲ್ಲರೂ ಕೂಡ ನಾವು ಪರಿಗಣನೆ ಮಾಡಿ ಈ ಸಿನಿಮಾಗಳನ್ನ ಮಾಡ್ತೀವಿ ಸರ್. ಈಗಾಗಲೇ ಕನ್ನಡದ ರಜನಿಕಾಂತ್ ಅಂತ ಕರೀತಾ ಇದ್ದಾರೆ ನಿಮ್ಮನ್ನು, ಅದೆಷ್ಟು ಖುಷಿ ಆಗ್ತದೆ? ಅವ್ರವ್ರ ಅನಿಸಿಕೆ ತಕ್ಕಾಗಿ ಅವ್ರು ಕರೀತಾ ಇದ್ದಾರೆ. ಒಬ್ಬೊಬ್ಬರು ಒಂದು ರೀತಿಯಲ್ಲಿ ಅವ್ರ ಕಣ್ಣಿಗೆ ನಾನು ಯಾವ ರೀತಿ ಕಾಣ್ತೀನಿ ಆ ರೀತಿ ಅವರು ಕರೀತಾ ಇದ್ದಾರೆ, ಅಂದ್ಕೊಳ್ತಾ ಇದ್ದಾರೆ. ಅವ್ರಿಗೆಲ್ಲರೂ ಕೂಡ ನಾನು ಧನ್ಯವಾದನ ಅರ್ಪಿಸ್ತೀನಿ ಸರ್. ನಾನು ಫೋಟೋ ತೆಗೆಸ್ಬೇಕು, ಮಾತಾಡಿಸ್ಬೇಕು. ಎಷ್ಟೇ ಸಲ ನೋಡಿದ್ರು ಫಿಲಿಮ್ ಮಾತ್ರ ಖಂಡಿತನೂ ಮೋಸ ಇಲ್ಲ. ಫಿಲಿಮ್ ಸೂಪರ್ ಆಗಿದೆ ಸರ್. ಸೂಪರ್ ಆಗಿದೆ ಸರ್. ಸೂಪರ್ ಆಗ್ತದೆ. ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ರೈತರಿಗೆ. ಇವರು ಸಾರ್ ಅವರು ತುಂಬ ಮೆಸೇಜ್ ಕೊಟ್ಟಿದ್ದಾರೆ ರೈತರಿಗಾಗಲಿ ಮತ್ತು ಇನ್ನೊಬ್ರಿಗಾಗಲಿ. ತುಂಬ ಸಖತ್ತಾಗಿದೆ ಫಿಲಮು ಸರ್. ಅವರು 2ನೇ ಭಾಗ 2 ನೋಡಬೇಕು ಅನ್ನೋದೊಂದು ಇದು ಅಷ್ಟೇ. ಸಾರ್ ಸಿಕ್ಕರೆ ಅವ್ರಿಗೆ ಹೇಳಿ ಮಾತಾಡೋಣ.
ಓಕೆ ಸೂಪರ್ ಸರ್ ಸೂಪರ್ ಸರ್ ಸರ್ ಹೇಗಿದೆ ಚೆನ್ನಾಗಿದೆ ಸರ್, ಫೈಟ್ ಗಿಟ್ ಚೆನ್ನಾಗಿದೆ, ರಿಕಾರ್ಡ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಸರ್. ಸರ್ ಹೇಗಿದೆ ಸಿನಿಮಾ ಚೆನ್ನಾಗಿದೆ ಪರವಾಗಿಲ್ಲ ಸರ್ ರೋಲ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸರ್ ಹೇಗಿದೆ ಸಿನಿಮಾ ಚೆನ್ನಾಗಿದೆ, ಏನು ಇಷ್ಟ ಆಯ್ತು ಸರ್ ಚೆನ್ನಾಗಿದೆ, ಪ್ರಯತ್ನ ಚೆನ್ನಾಗಿದೆ, ಸೆಕೆಂಡ್ ಪಾರ್ಟ್ ಬರಲಿ. ಚೆನ್ನಾಗಿದೆ ಚೆನ್ನಾಗಿದೆ ಫಿಲಿಮ್ ಚೆನ್ನಾಗಿದೆ ಸರ್, ಮೆಸೇಜ್ ಚೆನ್ನಾಗಿದೆ. ಸರ್ ಹೇಗಿದೆ ಸಿನಿಮಾ ಚೆನ್ನಾಗಿದೆ ಸೂಪರ್ ಆಗಿದೆ ಸರ್, ನೋಡ್ಬೋದು. ಏನು ನೋಡಿ ಆರಾಮಾಗಿ ನೋಡ್ಬೋದು. ಸರ್ ಹೇಗಿದೆ ಚೆನ್ನಾಗಿದೆ ಸೂಪರ್ ಆಗಿದೆ ಫಿಲಿಮ್ ಸೂಪರ್ ಆಗಿದೆ ಸೂಪರ್ ಆಗಿದೆ, ಹೀರೋ ಹೇಗೆ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಸೂಪರ್ ಆಗಿದೆ ಸರ್, ನೋಡ್ಬೋದು. ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಸರ್ ನಮಗೆ ಆ್ಯಕ್ಷನ್ಗಿಂತ ಸಾಂಗ್ಸ್ ಎಲ್ಲ ಇಷ್ಟ ಇದೆ, ಚೆನ್ನಾಗಿದೆ, ರೀಲ್ ಚೆನ್ನಾಗಿದೆ, ಇಷ್ಟ ಆಗಿದೆ. ಅಲ್ಲೋಗ ನಡೀರಿ ಅದ್ರ ಬಗ್ಗೆ ತುಂಬ ಇಂಟ್ರೆಸ್ಟ್ ಆಯ್ತು ಹಾಂ. ಅವರು ಮೆಡಿಕಲ್ ಬಗ್ಗೆ ತೆಗೆದಾರಲ್ಲ ಸರ್, ಮೆಡಿಕಲ್ ಇದರಲ್ಲಿ ಡಾಕ್ಟ್ರ್ ಬಗ್ಗೆ ಅವ್ರು ಇದು ಮಾಡಿದಾಗ ಒಳ್ಳೆ ಇಂಪ್ರೆಷನ್ ನಮ್ಗೆ ಇಷ್ಟ, ತುಂಬ ಇಷ್ಟ ಆಗುತ್ತೆ. ಅವ್ರು ತುಂಬ ಚೆನ್ನಾಗಿದೆ ಮೂವಿ. ಏನು ಇಷ್ಟ ತುಂಬ ಚೆನ್ನಾಗಿದೆ. ಇದು ಭಗೀರಥ ಅನ್ನೋದಕ್ಕೆ ಲಾಸ್ಟ್ನಲ್ಲೂ ಒಂದು ಡೈಲಾಗ್ ಇಡಬೇಕಾಗಿತ್ತು. ಭಗೀರಥ ಅಂದರೆ ನೀ ಗಂಗೆನ ತೊಗೊಂಬಂದು ಹಂಗೆ ಆ ಥರ ಒಂದು ಡೈಲಾಗ್ ಇಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು. ತುಂಬ ಚೆನ್ನಾಗಿದೆ. ಆ್ಯಕ್ಟಿಂಗ್ ಹೀರೋ ಆ್ಯಕ್ಟಿಂಗ್ ಸೂಪರ್ ಆಗಿತ್ತು. ತುಂಬ ಇಷ್ಟ ಆಯಿತು. ನಾವು ಫ್ಯಾಮಿಲಿ ಸಮೇತ ನೋಡಿದ್ದೀವಿ, ತುಂಬ ಚೆನ್ನಾಗಿತ್ತು ಸರ್. ಹೀರೋ ಹೆಣ್ಣಿನ ಬಗ್ಗೆ ಅನುಕಂಪ ಇಟ್ಕೊಂಡು ಅದನ್ನೆಲ್ಲ ಜನರಿಗೆ ಬೇರೆ ಕಡೆ ಸೇಲ್ ಮಾಡಿ ಒಂದು ಹೆಣ್ಣಿಗೆ ಅಲಕ್ಷ್ಯ ಮಾಡಬೇಡ ಅನ್ನೋ ದೃಶ್ಯ ಭಾಳ ತುಂಬ ಚೆನ್ನಾಗಿದೆ. ಕೋಮಾ ಹೋಗಿದ್ದಾರೆ ಅಂತೇಳಿ ನಿರ್ಲಕ್ಷ್ಯ ಮಾಡಬೇಡಿ, ಅದಕ್ಕೊಂದು ಜೀವನ ಕೊಡಿ ಅನ್ನೋ ಒಂದು ಸೀನ್ ಚೆನ್ನಾಗಿದೆ. ನಾವು ವಿಜಯಪುರದಿಂದ ಬಂದಿರೋ. ಹಾಂ ಬಂದಿರೋ. ಹಾಂ ಚೆನ್ನಾಗಿದೆ ಸೂಪರ್ ಆಗಿದೆ. ಚೆನ್ನಾಗಿದೆ ಅಣ್ಣ, ಚೆನ್ನಾಗಿದೆ, ಸೂಪರ್ ಆಗಿದೆ ಅಣ್ಣ, ಸೂಪರ್ ಸರ್, ಚೆನ್ನಾಗಿದೆ. ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ, ರೈತರ ಬಗ್ಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ, ಸೂಪರ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಭಾಗ 2 ಏನಾದ್ರು ಅದಕ್ಕೆ ಕೇಳಿದೆ ನಾನೀಗ, ಮಾಡ್ತೀರಾ ಸರ್? ಆಯಿತು ಮಾಡ್ತೀವಿ ಅಂದರು. ಹಂಗಾಗಿ ನೋಡೋಣ. 200ನೇ ಸಂಭ್ರಮ ಮಾಡ್ತಾ ಇದೆ ಫಿಲಿಮು. ಹೌದು ಸರ್, ಚೆನ್ನಾಗಿದೆ. ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ, ಏನು ನಮ್ಮ ಚಿತ್ರ ಭಗೀರಥ ಚಿತ್ರದ ಮಾಲೀಕರು, ನರ್ತಕಿ ಚಿತ್ರ ಮಾಲೀಕರು ಹಾಗೂ ಸಿಬ್ಬಂದಿಗಳು ನಮ್ಮ ಭಗೀರಥನ ಚೆನ್ನಾಗಿ ಮತ್ತೆ ಅದನ್ನೆಲ್ಲ ವೀಕ್ಷಿಸೋದಕ್ಕೆ, ನೋಡೋದಕ್ಕೆಲ್ಲ ಪ್ರತಿಯೊಂದಕ್ಕೂ ಸಹಕರಿಸಿ ಆಶೀರ್ವಾದ ಮಾಡಿದ್ದಾರೆ ನಮ್ಮ ಚಿತ್ರತಂಡಕ್ಕೆ. ಅವರು ಕೂಡ ಈ ಸಂದರ್ಭದಲ್ಲಿ ಭಗೀರಥ ಚಿತ್ರತಂಡದಿಂದ ನಾನು ಹೃದಯಪೂರ್ವಕವಾಗಿ ಅವರಿಗೆ ನಮಸ್ಕಾರ ತಿಳಿಸ್ತಾ ಇದ್ದೀನಿ. ಈ ಸಿನಿಮಾನ ನಾವು 3 ಜನ ನಾವು ಒಂದು ಸಾಯಿ ಪ್ರೊಡಕ್ಷನಲ್ಲಿ ಮಾಡಿದ್ದೀವಿ. ಸಾಯಿ ಪ್ರೊಡಕ್ಷನ್ ಮೊದಲನೇ ನಿರ್ಮಾಪಕರು ರಮೇಶ್ ಗೌಡ್ರು, ಎರಡನೇವರು ಭೈರಪ್ಪ ಗೌಡ್ರು, ಮೂರನೇವರು ಚೇತನ್ ರಮೇಶ್ ನಾವು. ಆದರೂ 3 ಜನ ಆದರೂ ನಮ್ಗೇನು ಬೇಜಾರಿಲ್ಲ. ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ. ಇದು ಈ ಒಂದು ಏನು 2025 ಈ ವಾತಾವರಣದಲ್ಲಿ ಎಷ್ಟು ಸಿನಿಮಾಗಳು ನಮ್ಮ ಕನ್ನಡ ರಿಲೀಸ್ ಆಯಿತು, ಅಭಿಮಾನಿ ದೇವರುಗಳು ಎಲ್ಲ ನೋಡಿ ಆ ಸಿನಿಮಾಗಳನ್ನ ಹೋಗಿಸ್ಬೇಕಾಗಿತ್ತು. ಕಾರಣಾಂತರದಿಂದ ಎಷ್ಟೋ ಸಿನಿಮಾಗಳು ಬಂತು. ಅದರಲ್ಲಿ ಭಗೀರಥ ಒಂದು ಆಶೀರ್ವಾದ ಮಾಡಿದಿರಿ, ಇನ್ನೂ ಕೆಲವು ನಮ್ಮ ಮಹಾದೇವ ಆಶೀರ್ವಾದ ಮಾಡಿದಿರಿ, ಮತ್ತು ಎಕ್ಕ ಸಿನಿಮಾ ಆಶೀರ್ವಾದ ಮಾಡಿದಿರಿ, ಶೂ ಫ್ರಮ್ ಶೋ ಅದು ಕೂಡ ಆಶೀರ್ವಾದ ಮಾಡಿದಿರಿ, ಕಾಂತಾರ 2ಗೂ ಆಶೀರ್ವಾದ ಮಾಡಿದಿರಿ, ನರಸಿಂಹ ಸಿನಿಮಾಗೂ ಆಶೀರ್ವಾದ ಮಾಡಿದಿರಿ. ಈ ಒಂದು ಕನ್ನಡ ರಾಜ್ಯೋತ್ಸವ ದಿವಸ ನಾನು ಕೇಳ್ಕೊಳ್ಳೋದು, ಅಭಿಮಾನಿ ದೇವರುಗಳಿಗೆ, ಎಲ್ಲ ವರ್ಗದ ಪ್ರೇಕ್ಷಕರಿಗೂ, ಎಲ್ಲರೂ ಕೂಡ ಕನ್ನಡ ಸಿನಿಮಾಗಳನ್ನ ನೋಡಿ, ಎಲ್ಲ ಕಲಾವಿದರು ಕನ್ನಡ ಸಿನಿಮಾ ನೋಡಿ. ಕನ್ನಡದ ಹಿಂದೆ ಏನು ರಾಜ್ಕುಮಾರ್ ಅವರು ಮಾಡಿದರು, ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು, ಡಾಕ್ಟರ್ ವಿಷ್ಣುವರ್ಧನ್ ಅವರು ಮಾಡಿದರು, ಅಂಬರೀಷ್ ಅಣ್ಣ ಮಾಡಿದರು, ಶಂಕರ್ನಾಗ್ ಮಾಡಿದರು, ಏನು ನಮ್ಮ ಅನಂತಾಗೂ ರವಿಚಂದ್ರನ್ ಸರ್, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಎಲ್ಲರೂ ಮಾಡಿದಂಥ ಸಿನಿಮಾಗಳನ್ನ ತಾವು ತುಂಬ ನೋಡಿ ಅಷ್ಟು ದಿವಸ ಹೋಗಿ ಮಾಡಿ ಬೆಳೆಸಿ ಉಳಿಸಿದಿರಿ. ಇವತ್ತು ನಾವು ಮಾಡ್ತಾ ಇರೋ ಕಲಾವಿದರ ಸಿನಿಮಾ ದಯಮಾಡಿ ನೀವು ವೀಕ್ಷಿಸಿ. ಯಾರೋ ಮಾತು ಕೇಳಬೇಡಿ, ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ, ನೀವು ಬಂದು ನೋಡಬೇಕು. ಯಾಕೆಂದರೆ ಮನೋರಂಜನೆ ಭಾಳ ಮುಖ್ಯ. ಇವತ್ತು ಮನೋರಂಜನೆ ಇಲ್ಲದೆ ನಾನು ಪಾಪ ಬೇರೆ ಹೇಳೋಕ್ಕೆ ಇಷ್ಟಪಡಲ್ಲ. ಇವತ್ತು ಒಳ್ಳೆ ದಿವಸ, ನಿಮ್ಮೆಲ್ಲರ ಆರೋಗ್ಯ ಬಗ್ಗೆ ನನಗೆ ಭಾಳ ಮುಖ್ಯ. ನೀವೆಲ್ಲ ಚೆನ್ನಾಗಿದ್ದರೆ ನಾವೆಲ್ಲ ಸಿನಿಮಾ ತೆಗಿಯೋಕ್ಕಾಗೋದು, ಥಿಯೇಟ್ರ್ಗಳಲ್ಲಿ ಸಿನಿಮಾ ಓಡಿಸೋಕ್ಕಾಗೋದು, ರನ್ನಿಂಗ್ ಮಾಡೋಕ್ಕಾಗೋದು. ಹಾಗಾಗಿ ಕನ್ನಡ ರಾಜ್ಯೋತ್ಸವ ದಿವಸದಲ್ಲಿ
ನಾನು ಕೈ ಮುಗಿದು ಕೇಳ್ಕೊತೀನಿ, ಕನ್ನಡ ಸಿನಿಮಾನ ಎಲ್ಲ ವರ್ಗದವರು ನೋಡಿ. ನಮ್ಮ ಮಾಧ್ಯಮದವರು ಬಹಳ ಕಷ್ಟಪಟ್ಟು, ಎಷ್ಟೇ ಕೆಲಸ ಇರಲಿ ಪತ್ರಿಕೆಯವರು ಏನೇ ಆದರೂ ಪಾಪ ಬಂದು ನಿಂತ್ಕೊಂಡು ಎಲ್ಲರೂ ತಗೋತಾರೆ. ಏನಕ್ಕೆ? ನಮ್ಮ ಕರ್ನಾಟಕದಲ್ಲಿ ನಮ್ಮ ಭಾಷೆ ಉಳಿಬೇಕು, ನಮ್ಮ ಪ್ರೇಕ್ಷಕರ ಅಭಿಮಾನಿ ದೇವರುಗಳು ಕನ್ನಡ ಸಿನಿಮಾಗಳನ್ನ ನೋಡಬೇಕು. ಏನು ಹಿಂದೆ ನೋಡ್ಕೊಂಡ್ಬಂದು ಕನ್ನಡ ಉಳಿಸಿದರೆ ಬೆಳೆಸಿದರೆ ಮತ್ತೆ ಅದು ಉಳಿಬೇಕು, ಮತ್ತೆ ಬೆಳಿಬೇಕು. ಹಾಗಾಗಿ ನಾನು ಎಲ್ಲರಿಗೂ ಮನವಿ ಮಾಡ್ಕೋತೀನಿ, ಮುಂದೆ ಮಾಡ್ತಾ ಇದ್ದೀವಿ. ದಿಗ್ದರ್ಶಕ ಬರ್ತಾ ಇದೆ, ನಾಯಕ ನಟ JP ಜಯಪ್ರಕಾಶ್ ಅವರು ಬಹಳ ಅದ್ಭುತವಾಗಿ ಅದನ್ನು ಅಭಿನಯಿಸಿದರೆ. ಮೈಸೂರು ಬೆಂಗಳೂರು ಅರ್ಧ ಭಾಗ ಚಿತ್ರೀಕರಣ ಮಾಡಿದ್ದೀವಿ, ಇನ್ನರ್ಧ ಭಾಗ ನಮ್ಮ ಬೇರೆ ಕಂಟ್ರಿಲಿ ಥೈಲ್ಯಾಂಡ್ ಬ್ಯಾಂಕಾಕಲ್ಲಿ ಮಾಡಿದ್ದೀವಿ. ತುಂಬ ಕತೆ ಚೆನ್ನಾಗಿ ಬಂದಿದೆ, ಚಿತ್ರೀಕರಣ ಭಾಳ ಚೆನ್ನಾಗಾಗಿದೆ. ಅದನ್ನ ಒಂದು ಪ್ರಮೋಷನ್ ಕೂಡ ನಾವು ಹಿಂದೆ ಬಿಟ್ಟಿದ್ದು, ಈಗ ಅತಿ ಶೀಘ್ರದಲ್ಲೇ ಬಿಡುಗಡೆ ಆಗುತ್ತೆ. ಈಗ ಭಗೀರಥನ ಹೇಗೆ ಆಶೀರ್ವಾದ ಮಾಡಿ ನೋಡಿ ಆಶೀರ್ವಾದ ಮಾಡಿದ್ರೆ ಅದನ್ನು ಕೂಡ ಆಶೀರ್ವಾದ ಮಾಡಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋದಕ್ಕೆ ಇಷ್ಟಪಟ್ಟು ಇಷ್ಟೆಲ್ಲ ಸಹಕರಿಸಿ ನಮಗೆಲ್ಲ ಕೇಳಿ ಮಾಡಿದಂಥ ಎಲ್ಲರಿಗೂ, ನಮ್ಮ ಹಿರಿಯ ಕಲಾವಿದರಿಗೂ, ಎಲ್ಲ ಒಂದು ಕೆಲಸ ಮಾಡೋಂಥ ಎಲ್ಲ ಟೆಕ್ನಿಷಿಯನ್ ಅವರು ಕೂಡ, ನಮ್ಮ ಏನು ನಮ್ಮ ಡಿಸ್ಟ್ರಿಬ್ಯೂಟರ್ಗಳಿದ್ದಾರೆ ಅವ್ರಿಗೂ ಕೂಡ, ಹಂಚಿಕೆದಾರರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರೂ ಉಳಿಸಿ ಬೆಳೆಸಿ, ಎಲ್ಲರೂ ಕನ್ನಡ ರಾಷ್ಟ್ರವಾದ ಶುಭಾಶಯಗಳು. ಜೈ ಕರ್ನಾಟಕ ಮಾತೆ, ಜೈ ಕರ್ನಾಟಕ. ದಕ್ಷಿಣ ವೇದಿಕೆ ಇವರು ಅಧ್ಯಕ್ಷರು ಬಂದಿದ್ದಾರೆ. ಅವರು ನಮ್ಮ ಚಿತ್ರ ಇವತ್ತೇನು SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.